Solve the following assignment problem and find the total time taken. The time taken is given in minutes. So ಈ ಥರ ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ಅಸೈನ್ಮೆಂಟ್ ಪ್ರಾಬ್ಲಮ್ ಅಂದರೆ ವಿ ವಿಲ್ ಸಾಲ್ವ್ ಯೂಸಿಂಗ್ ಹಂಗೇರಿಯನ್ ಮೆಥಡ್. ಸೊ ಸ್ಟೆಪ್ 1, ಫಸ್ಟು ವಿ ವಿಲ್ ಚೆಕ್ ಇದು ಬ್ಯಾಲೆನ್ಸ್ ಅಸೈನ್ಮೆಂಟ್ ಪ್ರಾಬ್ಲಮ್ಮಾ ಅಥವಾ ಇಂಬ್ಯಾಲೆನ್ಸ್ಡ್ ಅಸೈನ್ಮೆಂಟ್ ಪ್ರಾಬ್ಲಮ್ ಅಂತ. ಬ್ಯಾಲೆನ್ಸ್ಡ್ ಅಸೈನ್ಮೆಂಟ್ ಪ್ರಾಬ್ಲಮ್ ಅಂದರೆ ನಂಬರ್ ಆಫ್ rows is equal to number of columns. Okay, that is n into n. Okay, ಅಂದರೆ number of rows will be equal to number of columns. So row ಅಂದರೆ ಇದು, ಕಾಲಮ್ ಅಂದರೆ ಸ್ಟ್ರೇಟ್ ಲೈನ್. ಸೊ ಹೇಗೆ ನೆನ್ಪಿಟ್ಕೊಳ್ಳೋದು, ಕಾಲಮಲ್ಲಿ ಎಲ್ ಇರುತ್ತೆ, ಸೊ ವಿ ಕ್ಯಾನ್ ಆಲ್ವೇಸ್ ರಿಮೆಂಬರ್ ಸ್ಟ್ರೇಟ್ ಲೈನ್. ಓಕೆ, ನಂಬರ್ ಆಫ್ ರೋಸ್ ಎಷ್ಟಿದೆ? 1 2 3 4 5. Number of column 1 2 3 4 5. So it is a balanced assignment problem. Idu step 1. So n into n, that is small n is equal to 5. Yake 5 rows 5 columns ide, that is why n is equal to 5. Now step 2 enandre ನಾವು we will do row reduction. Row reduction ಅಂದರೆ subtract the smallest value in each row from all the values in that row. So first row ತಗೋಬೇಕು, that is A. ಈ ಎನಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 8. ಸೊ ಮಿನಿಮಮ್ ವ್ಯಾಲ್ಯೂ ಅಂದರೆ ಸ್ಮಾಲೆಸ್ಟ್ ವ್ಯಾಲ್ಯೂ 8 ಅಂತ ಬರ್ಕೋಬೇಕು ಸೈಡಲ್ಲಿ. ಆ್ಯಂಡ್ ಈ 8ನ ಎಲ್ಲ ವ್ಯಾಲ್ಯೂಸಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 10 ಮೈನಸ್ 8 ವಿಲ್ ಗೆಟ್ ಟು 11 ಮೈನಸ್ 8 3, 12 ಮೈನಸ್ 8 ವಿಲ್ ಬಿ 4, ನೆಕ್ಸ್ಟ್ 9 ಮೈನಸ್ 8 1 ಬರುತ್ತೆ, 8 ಮೈನಸ್ 8 0. ಇವಾಗ ನೆಕ್ಸ್ಟ್ ರೋ ತೊಗೋಬೇಕು. 16 15 14 13 12. ಸೊ ಇದರಲ್ಲಿ ಸ್ಮಾಲೆಸ್ಟ್ ಬಂದು 12. ಸೊ 16 ಮೈನಸ್ 12 4, ನೆಕ್ಸ್ಟ್ 15 ಮೈನಸ್ 12 3, 14 ಮೈನಸ್ 12 2, ನೆಕ್ಸ್ಟ್ 13 ಮೈನಸ್ 12 1, 12 ಮೈನಸ್ 12 0. ನೆಕ್ಸ್ಟು ಅದೇ ಥರ ರೋ ಸಿ ತೊಗೋಬೇಕು. ಇದರಲ್ಲಿ ಸ್ಮಾಲೆಸ್ಟ್ ಬಂದು 9 ಆ್ಯಂಡ್ ವ್ಯಾಲ್ಯೂಸಿಂದ ಸಬ್ಟ್ರಾಕ್ಟ್ ಮಾಡಿದ್ರೆ ವಿ ವಿಲ್ ಗೆಟ್ 0 1 2 3 ಆ್ಯಂಡ್ 4. ನೆಕ್ಸ್ಟ್ ಅದೇ ಥರ ಡಿನಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 6. ಓಕೆ, ಸೊ 10 ಮೈನಸ್ 6 ಮಾಡಿದ್ರೆ ವಿಲ್ ಗೆಟ್ 4. ಅದೇ ಥರ ದಿಸ್ ವ್ಯಾಲ್ಯೂ ವಿಲ್ ಬಿ 0 1 2 3. ನೆಕ್ಸ್ಟು ಇನಲ್ಲಿ ವಿಚ್ ಇಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ 8. ಸೊ ವೆನ್ ವಿ ಸಬ್ಟ್ರಾಕ್ಟ್ ವಿಲ್ ಗೆಟ್ 0 2 4 6 ಆ್ಯಂಡ್ 7. ಇದು ರೋ ರಿಡಕ್ಷನ್ ಕಾಸ್ಟ್ ಮ್ಯಾಟ್ರಿಕ್ಸ್ ಅಂತ. ಸ್ಟೆಪ್ 3 ಬಂದು ಕಾಲಮ್ ರಿಡಕ್ಷನ್. ಸೊ ಸೇಮ್ ರೋ ರಿಡಕ್ಷನ್ ಹೆಂಗೆ ಮಾಡಿದ್ವೋ ಅದೇ ಥರ ಸ್ಮಾಲೆಸ್ಟ್ ವ್ಯಾಲ್ಯೂನ ಕಾಲಮಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಆದರೆ ಇಲ್ಲಿ ನಾವು ಕ್ವೆಶನಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ನ ಯೂಸ್ ಮಾಡೋದಿಲ್ಲ. ರೋ ರಿಡಕ್ಷನ್ ಟೇಬಲಿಂದ ಬಂದಿರುತ್ತಲ್ವ, ಆ ವ್ಯಾಲ್ಯೂಸ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ವಿ ಕ್ಯಾನ್ ಸಿ ಕಾಲಮ್ ದಟ್ ಇಸ್ T1ನಲ್ಲಿ ಮಿನಿಮಮ್ ವ್ಯಾಲ್ಯೂ ಏನಿದೆ 0 ಆ್ಯಂಡ್ T2ನಲ್ಲಿ ಮಿನಿಮಮ್ ವ್ಯಾಲ್ಯೂ ಇಸ್ 0, T3ನಲ್ಲಿ ಮಿನಿಮಮ್ ವ್ಯಾಲ್ಯೂ ಇಸ್ 1 ಆ್ಯಂಡ್ T4ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಇಸ್ 1, T5ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಇಸ್ 0. ಸೊ ಈ ಮಿನಿಮಮ್ ವ್ಯಾಲ್ಯೂನ ವಿಲ್ ಹ್ಯಾವ್ ಟು ಸಬ್ಟ್ರಾಕ್ಟ್. ಸೊ T1ನಲ್ಲಿ ಮಿನಿಮಮ್ ವ್ಯಾಲ್ಯೂ 0 ಅಲ್ವಾ, ಸೊ 2 ಮೈನಸ್ 0 ಇಸ್ 2, 4 ಮೈನಸ್ 0 ಇಸ್ 4. ಸೊ ವ್ಯಾಲ್ಯೂಸ್ ಎಲ್ಲ ಸೇಮ್ ಬರುತ್ತೆ. ನೆಕ್ಸ್ಟ್ T2 ಅಲ್ಲೂ ಅಷ್ಟೇ ಮಿನಿಮಮ್ ವ್ಯಾಲ್ಯೂ ಇಸ್ 0, ಸೊ ದ ವ್ಯಾಲ್ಯೂಸ್ ವಿಲ್ ಬಿ ಸೇಮ್. ನೆಕ್ಸ್ಟು T3 ಕಾಲಮ್ 3ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಇಸ್ 1. ಸೊ ಸಬ್ಟ್ರಾಕ್ಟ್ ಮಾಡಬೇಕು. 4 ಮೈನಸ್ 1 ಇಸ್ 3, 1 1 1 ಮೈನಸ್ 1 ಇಸ್ 0, 4 ಮೈನಸ್ 1 ಇಸ್ 3. ಅದೇ ಥರ T4ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಇಸ್ 1. ಸೊ 1 ಮೈನಸ್ 1 ಇಸ್ 0, 0 2 1 5. ನೆಕ್ಸ್ಟ್
T5 ಮಿನಿಮಮ್ ವ್ಯಾಲ್ಯೂ 0. ಸೊ 0 ಏನೇ ವ್ಯಾಲ್ಯೂಯಿಂದ ಮೈನಸ್ 0 ಮಾಡಿದ್ರೆ ವಿ ವಿಲ್ ಗೆಟ್ ದ ಸೇಮ್ ವ್ಯಾಲ್ಯೂ. ಸೊ ಸೇಮ್ ಹಾಗೆ ಬರ್ಕೊಂಡ್ರೆ ದಿಸ್ ಈಸ್ ಕಾಸ್ಟ್ ರಿಡಕ್ಷನ್ ಕಾಸ್ಟ್ ಮ್ಯಾಟ್ರಿಕ್ಸ್. ಸ್ಟೆಪ್ 4 ಬಂದು ಕವರ್ ಆಲ್ ಝೀರೋಸ್ ವಿತ್ ಮಿನಿಮಮ್ ನಂಬರ್ ಆಫ್ ಲೈನ್ಸ್. ಇದಕ್ಕೆ ನಮಗೆ ಸಿಕ್ಕಿದ ಕಾಲಮ್ ರಿಡಕ್ಷನ್ ಕಾಸ್ಟ್ ಮ್ಯಾಟ್ರಿಕ್ಸ್ನ ಬರ್ಕೋಬೇಕು. ಆ್ಯಂಡ್ ಕವರ್ ಆಲ್ ಝೀರೋಸ್ ಅಂದರೆ ಇವಾಗ ಝೀರೋಸ್ನೆಲ್ಲ ಸ್ಕ್ರ್ಯಾಚ್ ಮಾಡಬೇಕು. ಆ್ಯಂಡ್ ಹೇಗೆ ಸ್ಕ್ರ್ಯಾಚ್ ಮಾಡಬೇಕಂದ್ರೆ ಆದಷ್ಟು ಮಿನಿಮಮ್ ನಂಬರ್ ಆಫ್ ಲೈನ್ಸ್ ಅಚೀವ್ ಮಾಡಬೇಕು ನಾವು. ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಅಂದರೆ ಜಾಸ್ತಿ ಝೀರೋಸ್ ಯಾವ್ಯಾವ ಲೈನಲ್ಲಿದೆ ಅಂತ ನೋಡಬೇಕು. ಸೊ ಎನಲ್ಲಿ ವಿ ಹ್ಯಾವ್ 2, ಬಿನಲ್ಲಿ 2 ಇದೆ, ಸಿನಲ್ಲಿ 1 ಇದೆ, ಡಿನಲ್ಲಿ 2 ಝೀರೋಸ್, ಇನಲ್ಲಿ 1. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಬಂದುಬಿಟ್ಟು 2 ಇದೆ. ಸೊ ಎಲ್ಲೆಲ್ಲಿದೆಯೋ ಆ ಇಡೀ ರೋನ ಸ್ಕ್ರ್ಯಾಚ್ ಮಾಡ್ಕೋಬೇಕು. ಸೊ 2 ಇಲ್ಲಿದೆ, ಆ್ಯಂಡ್ ಇಲ್ಲಿದೆ, ಆ್ಯಂಡ್ ಇಲ್ಲಿದೆ, ರೈಟ್. ಸೊ ಇವಾಗ ರೋ ವೈಸ್ ಆಯಿತು. ನೆಕ್ಸ್ಟು ಕಾಲಮ್ ವೈಸ್ ಮ್ಯಾಕ್ಸಿಮಮ್ ನಂಬರ್ ದ್ಯಾಟ್ ಈಸ್ 2 ಹುಡುಕಬೇಕು ಎಲ್ಲೆಲ್ಲಿದೆ ಅಂತ. ಸೊ ಇಲ್ಲಿ ಕಾಲಮ್ ವೈಸ್ ನೋಡಿದಾಗ T1 ಅಲ್ಲೇ ಇದೆ. ಸೊ 2 ಝೀರೋಸ್ ಕ್ಯಾನ್ಸಲ್. ನೆಕ್ಸ್ಟ್ ಇಲ್ಲಿ ನೋಡಿದಾಗ ಯಾವ ಝೀರೋನೂ ಇಲ್ಲ, ಇಲ್ಲಿ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. T3 ದ್ಯಾಟ್ ಈಸ್ ಕಾಲಮ್ 3ನಲ್ಲೂ ಯು ಕ್ಯಾನ್ ಸಿ ಆಲ್ರೆಡಿ ಇರೋ ಝೀರೋ ಕ್ಯಾನ್ಸಲ್ ಆಗಿದೆ. T4ಅಲ್ಲೂ ಇಲ್ಲ, T5ಅಲ್ಲೂ ಇಲ್ಲ. ಇವಾಗ ನಾವು ಚೆಕ್ ಮಾಡಿದಾಗ ಯಾವ ಝೀರೋ ಕೂಡ ಸ್ಕ್ರ್ಯಾಚ್ ಆಗದೆ ಇಲ್ಲ ಅಲ್ವಾ. ಸೊ ದಿಸ್ ಈಸ್ ಫೈನ್. ಈ ಥರ ಬರಬೇಕು. ಇವಾಗ ಎಷ್ಟು ಅಂದರೆ ಮಿನಿಮಮ್ ನಂಬರ್ ಆಫ್ ಲೈನ್ಸ್ ಯೂಸ್ ಮಾಡಿ ನಾವೆಲ್ಲ ಝೀರೋಸ್ನ ಕವರ್ ಮಾಡಿದ್ದೀವಿ. ಸೊ ಇವಾಗ ಲೈನ್ಸ್ನ ಕೌಂಟ್ ಮಾಡಬೇಕು ನಾವು. 1, 2, 3 ಆ್ಯಂಡ್ 4. ಸೊ 4 ಲೈನ್ಸ್ ಸಿಕ್ಕಿದೆ ನಮಗೆ. ಮಿನಿಮಮ್ ನಂಬರ್ ಆಫ್ ಲೈನ್ಸ್ ಸಿಕ್ಕಿದಾದಮೇಲೆ ವಿ ಹ್ಯಾವ್ ಟು ಚೆಕ್ ದ ರೂಲ್. ಓಕೆ, ಯಾವುದು ಮ್ಯಾಚ್ ಆಗ್ತಿದೆ ಅಂತ. ಸೊ ದೇರ್ ಆರ್ 2 ರೂಲ್ಸ್. ಫಸ್ಟ್ ಈಸ್ ಮಿನಿಮಮ್ ನಂಬರ್ ಆಫ್ ಲೈನ್ಸ್ ದಟ್ ಈಸ್ ಎನ್ ಅಂದರೆ ನಮಗೆ ಎಷ್ಟು ಮಿನಿಮಮ್ ನಂಬರ್ ಆಫ್ ಲೈನ್ಸ್ ಸಿಕ್ಕಿದೆ 1, 2, 3, 4. n is equal to 4. Okay, so minimum number of lines is equal to n. So n, like I said illi, n is number of rows is equal to number of column, that is n into n matrix ide alva. So n value ಏನು 5, that is 5 rows is equal to 5 columns. So should be equal to n, but ನಮ್ n ಏನಿದೆ 5. ಸೊ ಇವಾಗ ಇದು ಮ್ಯಾಚ್ ಆಗಿದ್ರೆ ದಟ್ ಈಸ್ ಕ್ಯಾಪಿಟಲ್ N ಈಸ್ ಈಕ್ವಲ್ ಟು ಸ್ಮಾಲ್ n ಆಗಿದ್ರೆ ದೆನ್ ಸೊಲ್ಯೂಷನ್ ಇಸ್ ಆಪ್ಟಿಮಲ್. ಅಂದರೆ ಇಲ್ಲಿ ಕ್ಯಾಪಿಟಲ್ N ಈಸ್ ಸ್ಮಾಲರ್ ದ್ಯಾನ್ ಸ್ಮಾಲ್ n. ಅಂದರೆ ಮಿನಿಮಮ್ ನಂಬರ್ ಆಫ್ ಲೈನ್ಸ್ ಇಸ್ 4 ಆ್ಯಂಡ್ ಮ್ಯಾಟ್ರಿಕ್ಸ್ ಇಸ್ 5 ಅಲ್ವಾ. ಸೊ ದೆನ್ ಗೋ ಟು ನೆಕ್ಸ್ಟ್ ಸ್ಟೆಪ್. ಸೊ ಇಲ್ಲೇ ನಮಗೆ ಸೊಲ್ಯೂಷನ್ ಸಿಕ್ಕಿಲ್ಲ, ವಿ ಹ್ಯಾವ್ ಟು ಡೂ ದ ನೆಕ್ಸ್ಟ್ ಸ್ಟೆಪ್. ಈಗ ನೆಕ್ಸ್ಟ್ ಸ್ಟೆಪ್ 5ಅಲ್ಲಿ ಫಸ್ಟ್ ಥಿಂಗ್ ಇಸ್ ಫೈಂಡ್ ದ ಸ್ಮಾಲೆಸ್ಟ್ ಅನ್ಕವರ್ಡ್ ವ್ಯಾಲ್ಯೂ. ಅನ್ಕವರ್ಡ್ ಅಂದರೆ ಪ್ರೀವಿಯಸ್ ಟೇಬಲಲ್ಲಿ ಯಾವ ವ್ಯಾಲ್ಯೂ ಮೇಲೆ ಒಂದು ಲೈನ್ ಕೂಡ ಪಾಸ್ ಆಗಿಲ್ಲದೆ ಜಸ್ಟ್ ವ್ಯಾಲ್ಯೂ ಉಳ್ಕೊಂಡಿರುತ್ತಲ್ವ, ಆ ವ್ಯಾಲ್ಯೂಸ್ನ ಅನ್ಕವರ್ಡ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಇದರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ವಿ ಹ್ಯಾವ್ 1, 1, 2, 3. ಸೊ ಇನ್ನೆಲ್ಲ ಸ್ಕ್ರ್ಯಾಚ್ ಆಗಿದೆ. ದೆನ್ 2, 4 ಕೂಡ ಇದೆ, 5, 7 ಕೂಡ ಇದೆ. 1, 1, 2, 4, 2, 3, 5, 7 ಇದಿಷ್ಟು ಅನ್ಕವರ್ಡ್ ವ್ಯಾಲ್ಯೂಸ್. ಇದರಲ್ಲಿ ಸ್ಮಾಲೆಸ್ಟ್ ಬಂದು 1. ಸೊ ಸ್ಮಾಲೆಸ್ಟ್ ಅನ್ಕವರ್ಡ್ ವ್ಯಾಲ್ಯೂ ಇಸ್ 1, ದಟ್ ಈಸ್ ನಮ್ಮ ಎಕ್ಸ್ ವಿಲ್ ಬಿ 1. ಓಕೆ, ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡಿ, ಎಲ್ಲೆಲ್ಲಿ ಅನ್ಕವರ್ಡ್ ವ್ಯಾಲ್ಯೂ ಇರುತ್ತೋ ಅನ್ಕವರ್ಡ್ ವ್ಯಾಲ್ಯೂ ಮೈನಸ್ ಎಕ್ಸ್ ಮಾಡಬೇಕು. ಇಂಟರ್ಸೆಕ್ಷನ್ ವ್ಯಾಲ್ಯೂ ಇರೋ ಕಡೆ ಪ್ಲಸ್ ಎಕ್ಸ್ ಮಾಡಬೇಕು. ಇಂಟರ್ಸೆಕ್ಷನ್ ವ್ಯಾಲ್ಯೂಗೆ ಲೈನ್ ವ್ಯಾಲ್ಯೂಸ್ ಏನೇನಿರುತ್ತೋ ಅದನ್ನು ಸೇಮ್ ಇಡಬೇಕು. ಹೇಗೆ? ಸೊ ಫಸ್ಟ್ ವ್ಯಾಲ್ಯೂ ಇಲ್ಲಿ ನೋಡೋಣ. ಇಂಟರ್ಸೆಕ್ಷನ್ ಅಂದರೆ 2 ಲೈನ್ ಪಾಸ್ ಆಗಿರುತ್ತೆ. ದಟ್ ಸ್ಲೀಪಿಂಗ್ ಲೈನು ಇರುತ್ತೆ, ಸ್ಟ್ಯಾಂಡಿಂಗ್ ಲೈನ್ ಕೂಡ ಇರುತ್ತೆ. ಸೊ 2 ಇಸ್ ಅನ್ ಇಂಟರ್ಸೆಕ್ಷನ್ ವ್ಯಾಲ್ಯೂ. ಇಂಟರ್ಸೆಕ್ಷನ್ ವ್ಯಾಲ್ಯೂ ಇದ್ದರೆ ಇಂಟರ್ಸೆಕ್ಷನ್ ವ್ಯಾಲ್ಯೂ ಪ್ಲಸ್ ಎಕ್ಸ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಇಸ್ 1, ಇಂಟರ್ಸೆಕ್ಷನ್ ವ್ಯಾಲ್ಯೂ ಇಸ್ 2. ಸೊ 2 + 1 is 3. ಓಕೆ, ನೆಕ್ಸ್ಟು ಲೈನ್ ವ್ಯಾಲ್ಯೂ. ಲೈನ್ ವ್ಯಾಲ್ಯೂ ಅಂದರೆ ಒಂದು ಲೈನ್, ಬರೀ ಒಂದೇ ಲೈನ್ ಪಾಸ್ ಆಗಿದ್ದರೆ ಅದನ್ನು ಲೈನ್ ವ್ಯಾಲ್ಯೂ ಅಂತಾರೆ. ಸೊ ಲೈನ್ ವ್ಯಾಲ್ಯೂನ ಕೀಪ್ ಇಟ್ ಸೇಮ್. ಸೊ 3, 3, 0, 0. ಓಕೆ, ಸೊ ವಿ ಹ್ಯಾವ್ ಕೆಪ್ಟ್ ಇಟ್ ಸೇಮ್. ನೆಕ್ಸ್ಟ್ ಮತ್ತು 4. ಸೊ 4 ಇಸ್ ಅನ್ ಇಂಟರ್ಸೆಕ್ಟ್ ವ್ಯಾಲ್ಯೂ. ಸ್ಟ್ಯಾಂಡಿಂಗ್ ಲೈನು ಇದೆ, ಸ್ಲೀಪಿಂಗ್ ಲೈನು ಇದೆ. ಸೊ ಇಂಟರ್ಸೆಕ್ಷನ್ ವ್ಯಾಲ್ಯೂಸ್ ಇದ್ದರೆ ವಿ ಹ್ಯಾವ್ ಟು ಆ್ಯಡ್ ಎಕ್ಸ್. ಸೊ 4 + 1, 5. ನೆಕ್ಸ್ಟ್ ಇನ್ನೆಲ್ಲ ಲೈನ್ ವ್ಯಾಲ್ಯೂಸೇ. 3, 1, 0, 0 ಬರೀ ಒಂದು ಲೈನ್ ಪಾಸ್ ಆಗಿದೆ. ಸೊ ವಿ ವಿಲ್ ಕೀಪ್ ಇಟ್ ಸೇಮ್. 3, 1, 0, 0.
ನೆಕ್ಸ್ಟು ಝೀರೋ ಇಸ್ ಅ ಲೈನ್ ವ್ಯಾಲ್ಯೂ ಅಲ್ವಾ, ಬರೀ 1 ಲೈನ್ ಪಾಸ್ ಆಗಿದೆ, ಸೇಮ್ ಇಡಬೇಕು. 1 2 4 ಇದು ಅನ್ಕವರ್ಡ್ ವ್ಯಾಲ್ಯೂ, ಅಂದರೆ ಲೈನಿಂದ ಕವರ್ ಆಗಿಲ್ಲ. ಸೊ ಅನ್ಕವರ್ಡ್ ವ್ಯಾಲ್ಯೂಗೆ ಏನು ಮಾಡ್ತೀವಿ, ಅನ್ಕವರ್ಡ್ ವ್ಯಾಲ್ಯೂಗೆ ವಿ ವಿಲ್ ಮೈನಸ್ ಎಕ್ಸ್ ಅನ್ಕವರ್ಡ್ ವ್ಯಾಲ್ಯೂಯಿಂದ. ಸೊ 1 - 1 is 0, 1 - 1 is 0, 2 - 1 is 1, 4 - 1 is 3. ನೆಕ್ಸ್ಟ್ ಡಿನಲ್ಲಿ 4 is ಇಂಟರ್ಸೆಕ್ಷನ್ ವ್ಯಾಲ್ಯೂಗೆ ವಿ ವಿಲ್ ಆ್ಯಡ್ 1, 5. ಇದೆಲ್ಲ ಲೈನ್ ವ್ಯಾಲ್ಯೂ, ಸೊ ಸೇಮ್. ನೆಕ್ಸ್ಟು 0 is a ಲೈನ್ ವ್ಯಾಲ್ಯೂ, 2 is uncovered, ಸೊ -1 ಮಾಡ್ತೀವಿ. ದೆನ್ 3 - 1 is 2, 5 - 1 is 4, 7 - 1 is 6. ಸೊ ದಿಸ್ is ಸ್ಟೆಪ್ 5. ಸೊ ಇವಾಗ ನಮಗೆ ಈ ಟೇಬಲ್ ಸಿಕ್ಕಿದೆ. ನಾವು ಮತ್ತೆ n = n ಸ್ಯಾಟಿಸ್ಫೈ ಆಗ್ತಿದೆಯಾ ಅಂತ ನೋಡಬೇಕು. ದ್ಯಾಟ್ ಈಸ್ ಈ ಫಸ್ಟ್ ರೂಲ್ ಸ್ಯಾಟಿಸ್ಫೈ ಆಗ್ತಿದೆಯಾ ಅಂತ ನೋಡಬೇಕು. ಸೊ ಸೇಮ್ ಥಿಂಗ್, ಮಿನಿಮಮ್ ನಂಬರ್ ಆಫ್ ಲೈನ್ಸ್ ಡ್ರಾ ಮಾಡಬೇಕು. ರೋನಲ್ಲಿ ಹೈಯೆಸ್ಟ್ 0, ಇಲ್ಲಿ 2 ಇದೆ, ಬಿನಲ್ಲಿ 2 ಇದೆ, ಸಿನಲ್ಲಿ 1 2 3 ಇದೆ, ಸೊ 3. ಡಿನಲ್ಲಿ ವಿ ಹ್ಯಾವ್ 2, ಇನಲ್ಲಿ ವಿ ಹ್ಯಾವ್ 1. ಸೊ ಹೈಯೆಸ್ಟ್ 0 ಇರೋದೆಲ್ಲಿ, ಸಿ ರೋನಲ್ಲಿ. ಸೊ ಸ್ಕ್ರ್ಯಾಚ್ ದಿಸ್. ಓಕೆ, ರೋಸ್ ಆಯಿತು. ಇವಾಗ ಕಾಲಮ್ ವೈಸ್ ಚೆಕ್ ಮಾಡಬೇಕು, 3 ಇದೆಯಾ ಅಂತ ಚೆಕ್ ಮಾಡಬೇಕು. ಇಲ್ಲಿ 3 ಇಲ್ಲ, 1 ಇದೆ ಅಷ್ಟೇ. ಇಲ್ಲೂ 1 ಇದೆ, ಇದು ಆಲ್ರೆಡಿ ಕ್ಯಾನ್ಸಲ್ ಆಗೋಗಿದೆ. ಇಲ್ಲಿ ಕೂಡ ಈ ರೋನಲ್ಲೂ ಒಂದೇ 0 ಇದೆ, ಬಿಕಾಸ್ ಇದು ಕ್ಯಾನ್ಸಲ್ ಆಗಿದೆ. ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಸೊ ಇವಾಗ 3 ಇಲ್ಲ, ಆ್ಯಂಡ್ ವಿ ಹ್ಯಾವ್ ಕಾಲಮ್ ವೈಸಲ್ಲಿ ಯಾವುದೂ 3 ಇಲ್ಲ. ಮತ್ತು ರೋ ವೈಸ್ ಹೋಗಬೇಕು. ಓಕೆ, ರೋ ವೈಸಲ್ಲಿ 2 is the largest number of zeros. ಇಲ್ಲೂ 2 zeros ಇದೆ, ಇಲ್ಲೂ 2 zeros ಇದೆ. ಸೊ ಎಲ್ಲ 2 zeros ಇರೋ ಕಡೆ ನಾವು ಸ್ಕ್ರ್ಯಾಚ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟು ಕಾಲಮ್ ವೈಸ್ 2 0 ಎಲ್ಲಿದೆ ಅಂತ ನೋಡಬೇಕು. ಇಲ್ಲಿ ಒಂದೇ 0 ಇದೆ, ಇಲ್ಲೆಲ್ಲ ಸ್ಕ್ರ್ಯಾಚ್ ಔಟ್ ಆಗಿದೆ. ಸೊ ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಸೊ ಇವಾಗ ಒಂದೇ 0 ಇದೆ, ದ್ಯಾಟ್ ವಿ ಕ್ಯಾನ್ ಕ್ಯಾನ್ಸಲ್. ರೋ ವೈಸ್ ಆದರೂ ಮಾಡ್ಕೋಬೋದು, ಕಾಲಮ್ ವೈಸ್ ಆದರೂ ಮಾಡ್ಕೋಬೋದು, ಬಿಕಾಸ್ ಒಂದೇ ಕಡೆ ಇದೆ. ಸೊ ಐ ವಿಲ್ ಕ್ಯಾನ್ಸಲ್ ಇಟ್ ಲೈಕ್ ದಿಸ್. ಸೊ ಇವಾಗ ಎಷ್ಟು ಲೈನ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. 1 2 3 4 5 ಅಲ್ವಾ. ಸೊ ಇವಾಗ ಲೆಟ್ ಸ್ಯಾಟಿಸ್ಫೈ. ಸೊ ಕ್ಯಾಪಿಟಲ್ N ಅಂದರೆ ಇಟ್ ಈಸ್ ನಂಬರ್ ಆಫ್ ಲೈನ್ಸ್, ಮಿನಿಮಮ್ ನಂಬರ್ ಆಫ್ ಲೈನ್ಸ್. ಸೊ ವಿ ಹ್ಯಾವ್ ಗಾಟ್ 5. ಓಕೆ, ಆ್ಯಂಡ್ N ಅಂದರೆ ಮ್ಯಾಟ್ರಿಕ್ಸ್, ದಟ್ ಈಸ್ N × N ಎಷ್ಟಿತ್ತು, 5. ಸೊ ಇವಾಗ number of lines drawn to cover all zeros is equal to 5. Andre this is capital N. So capital N is equal to 5. And order of matrix, that is N × N, that is small n is also equal to 5. Ivaga hence it is optimal. We make an assignment. So that is n is equal to n idre, then the solution is optimal. ಇಲ್ಲಿ ನಮಗೆ ಸ್ಟೆಪ್ 6ಅಲ್ಲಿ ಸಿಕ್ಕಿರೋ ಟೇಬಲ್ನ ನಾವು ಸ್ಟೆಪ್ 7ಗೆ ಬರ್ಕೋಬೇಕು. ಸ್ಟೆಪ್ 7 ರೂಲ್ಸ್ ಏನಂದರೆ, ಮಾರ್ಕ್ ದಿಸ್ ಬಾಕ್ಸ್ ಫಾರ್ 1 0. 1 0 ಎಲ್ಲೆಲ್ಲಿರುತ್ತೋ ಅದನ್ನು ಈ ಬಾಕ್ಸಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆ್ಯಂಡ್ ಇಫ್ ಯು ಆರ್ ಸ್ಕ್ಯಾನಿಂಗ್ ಅ ರೋ, ಡಿಲೀಟ್ ದ ಕಾಲಮ್. ಓಕೆ, ಇಫ್ ಯು ಆರ್ ಸ್ಕ್ಯಾನಿಂಗ್ ಕಾಲಮ್, ಡಿಲೀಟ್ ರೋ. ಸೊ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತ. ಫಸ್ಟ್ ಇಸ್ ಸ್ಕ್ಯಾನ್ ರೋ. ಎ ರೋನ ಸ್ಕ್ಯಾನ್ ಮಾಡಿ. ಓಕೆ, ಇಲ್ಲೆಷ್ಟು 2 zeros ಇದೆ. ಇಲ್ಲಿ ಏನು ಹೇಳ್ತಿದ್ದೆ, 1 0 ಇದ್ದರೆ ಮಾರ್ಕ್ ಮಾಡಿ, ಅದು ಮೋರ್ ದೆನ್ 1 0 ಇದ್ದರೆ ಸ್ಕಿಪ್ ಮಾಡಿ ಅಂತ. ಸೊ ಇಟ್ ಇಸ್ 2 zeros ಅಲ್ವಾ, ಸ್ಕಿಪ್ ದಿಸ್. ನೆಕ್ಸ್ಟು ಬಿನ ಸ್ಕ್ಯಾನ್ ಮಾಡಿ, ಇಲ್ಲೂ ಅಷ್ಟೇ 2 zeros, ಸ್ಕಿಪ್. ಸಿನ ಸ್ಕ್ಯಾನ್ ಮಾಡಿ, 3 zeros, ಸ್ಕಿಪ್. ಡಿನ ಸ್ಕ್ಯಾನ್ ಮಾಡಿ, 2 zeros, ಸ್ಕಿಪ್. ಇನ ಸ್ಕ್ಯಾನ್ ಮಾಡಿ, ಇನಲ್ಲಿ 1 0 ಇದೆ. ಸೊ ರೋನ ಸ್ಕ್ಯಾನ್ ಮಾಡಿದಾಗ 1 0 ಸಿಕ್ತು. ಸ್ಕ್ಯಾನ್ ರೋ, ಡಿಲೀಟ್ ಕಾಲಮ್. ಸೊ ಇದನ್ನು ಬಾಕ್ಸ್ ಹಾಕ್ಕೊಂಡ್ಮೇಲೆ ಈ ಕಾಲಮ್ನ ಡಿಲೀಟ್ ಮಾಡಿಬಿಡಿ. ಸೊ ದಿಸ್ ಇಸ್ ಗಾನ್. ಇವಾಗ ನೆಕ್ಸ್ಟು ರೋ ಆಯ್ತಲ್ವಾ, ಕಾಲಮ್ ವೈಸ್ ಮಾಡಬೇಕು. ಸೊ ಫಸ್ಟ್ ಕಾಲಮ್ ಆಲ್ರೆಡಿ ಡಿಲೀಟ್ ಆಗಿದೆ. ಸೆಕೆಂಡ್ ಕಾಲಮ್
1 0, ಇಲ್ಲಿ 2 zeros ಇದೆ, ಸೊ ಸ್ಕಿಪ್. ಇಲ್ಲೂ 2 zeros ಇದೆ, ಸ್ಕಿಪ್. ಇಲ್ಲಿ ಕೂಡ 2 zeros ಇದೆ, ಸ್ಕಿಪ್. ಇಲ್ಲಿ ಕೂಡ 2 zeros ಇದೆ, ಸ್ಕಿಪ್. ಇವಾಗ ಈ ಥರ ಸಿಚುವೇಶನ್ ಬಂದಾಗ ಮತ್ತೆ ಗೋ ಬ್ಯಾಕ್ ಟು ರೋನಲ್ಲಿ ಫಸ್ಟ್ 0, ಓಕೆ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ರೋನ ಮಾರ್ಕ್ ಮಾಡಿದ್ರೆ, ದಟ್ ಈಸ್ ಇಫ್ ಯು ಸ್ಕ್ಯಾನ್ ದ ರೋ ಫಸ್ಟ್ 0 ಹಾಕ್ಕೊಂಡ್ರೆ ವಿ ಹ್ಯಾವ್ ಟು ಕ್ಯಾನ್ಸಲ್ ದಟ್ ಕಾಲಮ್, ದಟ್ ಈಸ್ ಸ್ಕ್ಯಾನ್ ರೋ ಡಿಲೀಟ್ ಕಾಲಮ್. ಓಕೆ, ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ರೋ. ಓಕೆ, ಇಲ್ಲಿ ವಿ ಹ್ಯಾವ್ 1 0 ಬಿಕಾಸ್ ಇದು ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ಸೊ ಮಾರ್ಕ್ ದ ಬಾಕ್ಸ್ 1 0 ಇದ್ದರೆ ಆ್ಯಂಡ್ ಸ್ಕ್ಯಾನ್ ರೋ ಮಾಡಿದ್ದಕ್ಕೆ ವಿ ಹ್ಯಾವ್ ಟು ಕ್ಯಾನ್ಸಲ್ ದ ಕಾಲಮ್. ನೆಕ್ಸ್ಟ್ ರೋ ಚೆಕ್ ಮಾಡಬೇಕು. ಇಲ್ಲಿ 2 ಇದೆ, ಇಲ್ಲೂ 2 ಇದೆ. ಈಗ ಎಲ್ಲ ರೋಸ್ ಚೆಕ್ ಮಾಡಿದ್ವಿ ಆ್ಯಂಡ್ ಎಲ್ಲೂ ಸಿಂಗಲ್ 0 ಇಲ್ಲ, ರೈಟ್. ಕಾಲಮ್ ವೈಸ್ ಚೆಕ್ ಮಾಡಬೇಕು. ಸೊ ಕಾಲಮ್ ವೈಸ್ ಚೆಕ್ ಮಾಡಿದ್ವಿ, ಕಾಲಮ್ ವೈಸ್ ಕೂಡ ಸಿಂಗಲ್ 0 ಇಲ್ಲ. ಮತ್ತು ವಿಲ್ ಹ್ಯಾವ್ ಟು ಕಮ್ ಬ್ಯಾಕ್. ಸೊ ರೋ ವೈಸ್, ಓಕೆ, ಇಲ್ಲೂ ಯಾವುದೂ 0 ಉಳಿದಿಲ್ಲ, ಬಿನಲ್ಲೂ 0 ಉಳಿದಿಲ್ಲ, ಸಿನಲ್ಲಿ ವಿ ಹ್ಯಾವ್ 0 ಬಟ್ 2 0. ಸೊ ಅಗೇನ್ ಮಾರ್ಕ್ ದ ಫಸ್ಟ್ 1. ಸೊ ಸಿನ ಸ್ಕ್ಯಾನ್ ಮಾಡಿದ್ದಕ್ಕೆ, ರೋನ ಸ್ಕ್ಯಾನ್ ಮಾಡಿದ್ದಕ್ಕೆ ವಿ ಆರ್ ಡಿಲೀಟಿಂಗ್ ದ ಕಾಲಮ್. ಓಕೆ, ನೆಕ್ಸ್ಟ್ ರೋ ವಿ ಆರ್ ಸ್ಕ್ಯಾನಿಂಗ್ ದಿಸ್ ಅಲ್ವಾ, ಡಿ ರೋನ ಸ್ಕ್ಯಾನ್ ಮಾಡಿದ್ವಿ. ಸೊ T3 ದಟ್ ಇಸ್ ಕಾಲಮ್ನ ಕ್ಯಾನ್ಸಲ್ ಮಾಡಿದ್ವಿ. ಇವಾಗ ವಿ ಕ್ಯಾನ್ ಸಿ ದ್ಯಾಟ್ ಪ್ರತಿಯೊಂದು ಕಾಲಮಲ್ಲೂ ವಿ ಹ್ಯಾವ್ 0 ಮಾರ್ಕ್ ಮಾಡಿದ್ದೀವಿ, ವಿ ಹ್ಯಾವ್ ಮಾರ್ಕ್ಡ್ 0. ನೆಕ್ಸ್ಟ್ ರೋ ವೈಸ್ ನೋಡಿದಾಗ್ಲೂ ಪ್ರತಿಯೊಂದು ರೋನಲ್ಲೂ ವಿ ಹ್ಯಾವ್ ಮಾರ್ಕ್ಡ್ 0. ಸೊ ಈ ಥರ ಬಂದರೆ ವಿ ಹ್ಯಾವ್ ಅಚೀವ್ ದ ಸೊಲ್ಯೂಷನ್. Step 8 is conclusion, that is drivers. Okay, drivers A, B, C, D, E and jobs. Okay, so driver A is doing T4. ಓಕೆ, ಎಲ್ಲಿ ನಾವು ಈ 0 ಮಾರ್ಕ್ ಮಾಡಿರ್ತೀರೋ ಆ ವ್ಯಾಲ್ಯೂನ ಬರ್ಕೋಬೇಕು. ನೆಕ್ಸ್ಟು B is T5, that is travel 5. C is T2. D is T3. E is T1. ಓಕೆ, ನೆಕ್ಸ್ಟು ಇಲ್ಲಿ ಟೈಮ್ ಕ್ವೆಶನ್ನಲ್ಲಿ ಏನು ಕೊಟ್ಟಿದ್ದಾರೆ. ಸೊ T4 ವ್ಯಾಲ್ಯೂ ಏನಿದೆ 9 ಅಲ್ವಾ. ಸೊ ಡ್ರೈವರ್ ಎ T4 ವ್ಯಾಲ್ಯೂ ಇಸ್ 9. ಸೊ 9 ಇಲ್ಲಿ ಬರ್ಕೋಬೇಕು. ನೆಕ್ಸ್ಟ್ ಬಿನಲ್ಲಿ T5 ವ್ಯಾಲ್ಯೂ ಏನಿದೆ 12 ಆ್ಯಂಡ್ ಸಿ T2 ವ್ಯಾಲ್ಯೂ ಇಸ್ 10. ಡಿ T3 ವ್ಯಾಲ್ಯೂ ಇಸ್ 7. ಇ T1 ವ್ಯಾಲ್ಯೂ ಇಸ್ 8. ಸೊ ಇವಾಗ ಇದಿಷ್ಟು ಆ್ಯಡ್ ಮಾಡಿದ್ರೆ 9 ಪ್ಲಸ್ 12 ಪ್ಲಸ್ 10 ಪ್ಲಸ್ 7 ಪ್ಲಸ್ 8 ಪ್ಲಸ್ ಸೊ 46. ಸೊ 46 ಇಲ್ಲಿ ಪಕ್ಕದಲ್ಲಿ ಏನು ಬರೀಬೇಕು, ಇನ್ ದ ಕ್ವೆಶನ್ ದೇ ಆರ್ ಗಿವನ್ ಟೈಮ್ ಅಲ್ವಾ. ಸೊ ಟೈಮ್ ಟೇಕನ್ ಇನ್ ಮಿನಿಟ್ಸ್. ಸೊ ಇಟ್ ಇಸ್ 46 minutes. ಓಕೆ, ಆ್ಯಂಡ್ ವಿ ಕ್ಯಾನ್ ರೈಟ್ ದ ಟೋಟಲ್ ಆಪ್ಟಿಮಲ್ cost is equal to 46 minutes.